ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಪಾಪು ಕೂಡ ಮಲ್ಕೊಂಡಿದ್ದ. ಸ್ವಲ್ಪ ಸ್ಲಿಪ್ಪರ್ ಸ್ಟ್ಯಾಂಡ್ ಕ್ಲೀನ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಸ್ಲಿಪ್ಪರ್ ಸ್ಟ್ಯಾಂಡ್ ಏನಕ್ಕೆ ಕ್ಲೀನ್ ಮಾಡಬೇಕು ಅಂತ ಅಂದರೆ, ಈ ಥರ ವುಡ್ಡಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಳಾಗುತ್ತೆ. ಅಷ್ಟು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋದು ಅಥವಾ ತಂದಿರೋದಾದರೂ ವೇಸ್ಟ್ ಆಗುತ್ತೆ. ಯಾಕೆ ಗೊತ್ತಾ? ಇದರೊಳಗಡೆ ಕಾಕ್ರೋಚು ಮತ್ತು ಈ ಏನಂತಾರೆ ಹಲ್ಲಿ ಅಂತಾರಲ್ಲ, ಅದೆಲ್ಲ ಸೇರ್ಕೊಂಡ್ಬಿಟ್ರೆ ಅದು ವುಡ್ಡೆಲ್ಲ ಒಂಥರ ತಿಂದುಬಿಟ್ಟು ಹಾಳು ಮಾಡಾಕುತ್ತೆ, ಚೆನ್ನಾಗಾಗಲ್ಲ. ಮತ್ತು ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಸ್ಲಿಪ್ಪರೆಲ್ಲ ನೀಟಾಗಿ ವಾಶ್ ಮಾಡದೆ ಇಟ್ಟಿರ್ತೀವಿ ಅಲ್ವಾ, ಈಗ ಹಾಕೊಂಡೋಗಿ ಹಾಗೆ ಆಲ್ಮೋಸ್ಟ್ ತೊಗೊಬಂದಿಡೋದೇ ಜಾಸ್ತಿ. ಸ್ಲಿಪ್ಪರ್ ಸ್ಟ್ಯಾಂಡ್ ವಾರಕ್ಕೆ 15 ದಿವಸಕ್ಕೆ ಕ್ಲೀನ್ ಮಾಡಲಿಲ್ಲ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಇಷ್ಟು ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ರೆ ಸ್ಲಿಪ್ಪರ್ ಸ್ಟ್ಯಾಂಡು ಇಲ್ಲ ಅಂದರೂ ಒಂದು 3 ವರ್ಷ 4 ವರ್ಷದಲ್ಲೇ ಹಾಳಾಗುತ್ತೆ. ಆ ಕಡೆ ಈ ಕಡೆ ಒಂಥರ ಅದು ತೂತಾದಂಗೆ, ಮತ್ತು ವೆಟ್ ಸ್ಲಿಪ್ಪರೆಲ್ಲ ಹಾಕಿದರೆ ಅದು ಅಲ್ಲಿ ಸ್ಲಿಪ್ಪರ್ ಹಾಕಿರೋ ಜಾಗದಲ್ಲೆಲ್ಲ ಒಂಥರ ಅದು ಮಾರ್ಬಲ್ ಏನಂತಾರೆ ಅದಕ್ಕೆ, ಅದು ಅಷ್ಟು ಸರಿಯಾಗಿ ಗೊತ್ತಾಗ್ತಿಲ್ಲ, ಅದೆಲ್ಲ ಫುಲ್ಲು ಸೀಲ್ ಬಿಟ್ಕೊಂಡಂಗಾಗಿ ಸ್ಲಿಪ್ಪರ್ ಸ್ಟ್ಯಾಂಡ್ ಹೊರಟೋಗುತ್ತೆ. ಅದಕ್ಕೆ ನಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ರೆಡಿ ಮಾಡಿಕೊಡ್ತಾರಲ್ಲ ಕಾರ್ಪೆಂಟರ್, ಅವ್ರು ಹೇಳಿದ್ರು ಹಾಗಂತ. ಒಂದು 15 ಡೇಸ್ಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಮೇಡಮ್, ಅದು ಸ್ಲಿಪ್ಪರ್ ಎಲ್ಲ ವಾಶ್ ಮಾಡಿರೋದು ಡೈರೆಕ್ಟ್ ಇಡಕ್ಕೆ ಹೋಗಬೇಡಿ, ಅದು ಒದ್ದೆ ಆಗ್ತಾಯಿದ್ರೆ ಅದು ಬೇಗ ಹಾಳಾಗುತ್ತೆ ಅಂತ ಹೇಳಿದರು. ನಾನು ಹಾಗೇ ಕಂಟಿನ್ಯೂಸ್ ಮಾಡ್ತಾನೇ ಇದ್ದೀನಿ. ಆ ಸ್ಲಿಪ್ಪರ್ ಸ್ಟ್ಯಾಂಡು ನೀಟಾಗಿ ಇಟ್ಕೊಂಡಷ್ಟು ಹೊಸದ್ರ ಥರನೇ ಇರುತ್ತೆ ಮತ್ತು ಹಾಳಾಗಲ್ಲ ಬೇಗ. ನನ್ನ ಸ್ಲಿಪ್ಪರ್ ಸ್ಟ್ಯಾಂಡ್ ನಾನು ಯಾವ ರೀತಿ ನಾವು ತೊಗೊಂಡಾಗ ಯಾವ ಥರ ಇತ್ತು, ಇವಾಗಲೂ ಆ ಕಂಡೀಷನ್ ಹಾಗೇ ಇದೆ. ಗಿರ್ಲು ಬಂದಿರೋದು ಡೋರ್ ಹತ್ರ ಆ ಥರ ಏನಾಗಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅಂತ ಅಂದರೆ, ಸ್ವಲ್ಪ ವಿಮ್ ಜೆಲ್ಲು, ಹಾಗೆ ಬಟ್ಟೆ ವಾಶ್ ಮಾಡ್ತೀವಲ್ಲ ಯಾವುದಾದ್ರೂ ಜೆಲ್ ಇದ್ದರೆ ಓಕೆ, ಅದು ಸ್ವಲ್ಪ ಕಂಫರ್ಟು 3 ಹಾಕಿ ಅದನ್ನು ನೀರಲ್ಲಿ ನೀಟಾಗಿ ಬಟ್ಟೆಗೆ ನೀರು ಮಾಡಿಕೊಂಡು ವೆಟ್ಟೆಲ್ಲ ಫುಲ್ಲು ಆರೋಗೋ ಥರ ಹಿಂಡ್ಕೊಬೇಕು. ಹಿಂಡಿದಾದ್ಮೇಲೆ ಅದಕ್ಕೆ ಪೇಪರ್ ಅಥವಾ ಒಂಥರ ಶೀಟ್ ಇರುತ್ತಲ್ಲ ಪ್ಲಾಸ್ಟಿಕ್ದು, ಅದಾದರೂ ಹಾಕ್ಬೋದು, ಇಲ್ಲಾಂದರೆ ಪೇಪರಲ್ಲಾದ್ರೂ ಹಾಕ್ಬೋದು. ನಾನು ಪ್ಲಾಸ್ಟಿಕ್ ಶೀಟ್ ಹಾಕ್ತಿಲ್ಲ, ಯಾಕಂತಂದರೆ ಪ್ಲಾಸ್ಟಿಕ್ ಶೀಟು ಅಂದರೆ ಕೊಳೆ ಆದರೆ ಎಲ್ಲ ತೊಳೆದು ಇಡಬೇಕಾಗುತ್ತೆ. ಈ ಪೇಪರ್ದಾದರೆ ಹಾಗೇ ಎಸಿಬೋದು, ಅದಕ್ಕೆ ಪೇಪರ್ ಶೀಟ್ ಇಟ್ಟಿದ್ದೀನಿ. ಸ್ಲಿಪ್ಪರ್ಗಳನ್ನ ಒಂದು ವಾರಕ್ಕೆ 15 ದಿವಸಕ್ಕೇ ತೊಳೆದ್ರೂ ಡೈರೆಕ್ಟ್ ಇಡಬಾರ್ದು, ಒಣಗಿಸ್ಬಿಟ್ಟು ಇಡಬೇಕು. ಲಾಸ್ಟಲ್ಲಿ ಒಂದು ನಿಮ್ಮನೆ ವೇಸ್ಟಾಗಿ ಇರೋಂಥ ಪರ್ಫ್ಯೂಮ್ ಆಗ್ಬೋದು ಅಥವಾ ಜಿರಳೆ ಸ್ಪ್ರೇ ಇರ್ಬೋದು, ಅದನ್ನು ಹಾಕಿ ಒಂದು ಬಟ್ಟೆಗೆ ಸುತ್ತಿ, ಅಥವಾ ಕಾಟನ್ ಬಟ್ಟೆ ಅಥವಾ ಯಾವುದಾದ್ರೂ ಹತ್ತಿಯಲ್ಲಿ ಕವರ್ಗೆ ಹಾಕಿ ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ಆ ಸ್ಲಿಪ್ಪರ್ ಬಾಕ್ಸ್ ಒಳಗಡೆ ಇಟ್ಟರೆ ಆ ಥರ ಬ್ಯಾಡ್ ಸ್ಮೆಲ್ ಬರಲ್ಲ, ಮತ್ತು ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಸ್ಮೆಲ್ ಹೊಡೆಯಲ್ಲ, ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ, ಇಡ್ಲಿಗೆ ನೆನೆಸಿಟ್ಟಿದ್ದೆ, ಊರಿಂದ ಉದ್ದಿನ ಕಾಳು ತೊಗೊಬಂದಿದ್ದೆ. ಉದ್ದಿನ ಬೇಳೆ ಅಲ್ಲ ಇದು, ಉದ್ದಿನ ಕಾಳು, ಅಂದರೆ ಉದ್ದಿನ ಕಾಳನ್ನ ಒಡೆದಿರ್ತಾರಲ್ಲ, ಉದ್ದಿನ ಬೇಳೆನೇ, ಅಂದರೆ ಊರ ಕಡೆ ಸಿಪ್ಪೆ ಎಲ್ಲ ತೆಗ್ದು ಕೊಡಲ್ಲ, ಇದೇ ಥರ ಬ್ಲ್ಯಾಕ್ ಕಲರಲ್ಲೇ ಕೊಡ್ತಾರೆ. ಆ ಸಿಪ್ಪೆ ಯಾವ ಥರ ಈಸಿ ಮೆಥಡಲ್ಲಿ ತೆಗಿಯೋದು ಅಂದರೆ, ಇದನ್ನು ಮಧ್ಯಾಹ್ನನೇ ನೀರಲ್ಲಿ ನೆನೆಸಿಟ್ಟಿದ್ದೆ. ಇದರೊಳಗಡೆ ಕಲ್ಲು ಗಿಲ್ಲು ಎಲ್ಲ ಇರುತ್ತೆ, ಕ್ಲೀನ್ ಮಾಡ್ಕೊಳ್ಬೇಕು. ಅದನ್ನು ಆಯೋಕ್ಕಂತೂ ಆಗಲ್ಲ. ಈ ಥರ ನಾನು ಇವಾಗ ಕ್ಲೀನ್ ಮಾಡ್ತಿದ್ದೀನಿ ನೋಡಿ, ಈ ಥರ ಕ್ಲೀನ್ ಮಾಡಿದ್ರೆ ಯಾವ ಕಲ್ಲು ಇರಲ್ಲ, ಏನೂ ಇರಲ್ಲ, ತುಂಬ ಆರಾಮಾಗಿ ಕ್ಲೀನ್ ಮಾಡ್ಬೋದು, ಮತ್ತು ಚೆನ್ನಾಗೂ ಕೂಡ ಇರುತ್ತೆ, ಮತ್ತು ಮನಿ ಸೇವ್ ಮಾಡ್ಬೋದು. ಯಾಕಂತಂದರೆ ಈ ಸಿಪ್ಪೆ ತೆಗ್ದಿಲ್ದೇ ಇರೋದು ಊರ ಕಡೆ ಎಲ್ಲ ಈ ಕಟಾವು ಟೈಮಲ್ಲಿ ಹೋದರೆ ಕಾಳೆಲ್ಲ ಬೆಳೀತಾರಲ್ಲ, ಅಲ್ಲಿ ಕಡಿಮೆಗೆ ಸಿಗುತ್ತೆ. ತೊಗೊಬಂದರೆ ಈ ಥರ ಕ್ಲೀನ್ ಮಾಡ್ಕೊಬೋದು. ಸಿಪ್ಪೆ ಎಲ್ಲ ತೆಗ್ದಿದ್ದಾದಮೇಲೆ ನಾನು ಒಂದು ಸಿಲ್ವರ್ ಪಾತ್ರೆಯಲ್ಲಿ ನಾನಿವಾಗ ಜಾಲಿಸ್ತಾ ಇದ್ದೀನಿ ನೋಡಿ, ಈ ಥರ ಹಿಂಗೆ ಮಾಡಿದ್ರೆ ಅದು ಅಡಿಗಡೆ ಲಾಸ್ಟಿಗೆ ಬಂದ್ಬಿಡುತ್ತೆ. ಕಲ್ಲು ಮಣ್ಣು ಎಲ್ಲ ಕಾಳು ಮುಂದೆ ಹೋಗುತ್ತೆ, ಕಲ್ಲು ಮಣ್ಣೆಲ್ಲ ಹಿಂದೆನೇ ಉಳ್ಕೊಳ್ಳುತ್ತೆ. ಅದು ಜಾಸ್ತಿ ತೂಕ ಇರುತ್ತಲ್ವ ಕಲ್ಲು ಮಣ್ಣು, ಹಿಂದೆನೇ ಉಳ್ಕೊಳ್ಳುತ್ತೆ. ಇದೇ ಥರ ಜಾಲಿಸೋ ಮೆಥಡು ತುಂಬ ಚೆನ್ನಾಗಿ ಜಾಲಿಸ್ಬೋದು, ಒಂದು ಕಲ್ಲು ಕೂಡ ಇರಲ್ಲ ಇಡ್ಲಿ ದೋಸೆಲಿ. ನಾನು ಇದೇ ಥರ ಮಾಡ್ತೀನಿ. ಇದು ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮಾಡಿ ತೋರಿಸ್ಕೊಡ್ತೀನಿ. ಇದೆಲ್ಲ ಜಾಲಿಸ್ಕೊಂಡು ಇಡ್ಲಿ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಬ್ಯಾಟರು.
ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಕಲ್ಲು ಎಷ್ಟು ಬಂತು ಅಂತ. ಅಷ್ಟು ಒಂದು ಸ್ವಲ್ಪ ಉದ್ದಿನಕಾಳು 1 ಸ್ಪೂನ್ ಹೋಗುತ್ತೆ, ಅದು ಜಾಸ್ತಿ ತೆಗಿಯೋಕ್ಕಾಗಲ್ಲ, ಕಲ್ಲು ಮಣ್ಣು ಬಂದ್ಬಿಡುತ್ತೆ ಅಂತ 1 ಸ್ಪೂನಷ್ಟು ವೇಸ್ಟ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನು ವೇಸ್ಟ್ ಆಗಲ್ಲ. ಈ ಲೋಟದಲ್ಲಿ 1.5 ಲೋಟ ಅಕ್ಕಿ ಹಾಕಿದ್ದೀನಿ. ಟೀಸ್ ಗ್ಲಾಸ್ ಇರುತ್ತಲ್ಲ, ಅಂದರೆ ಕಾಫಿ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಲ್ಲಿ ಈ ಉದ್ದಿನಬೇಳೆ ಹಾಕಿದ್ದೀನಿ ನೋಡಿ. ಈ ಗ್ಲಾಸಲ್ಲಿ ಉದ್ದಿನಬೇಳೆ ಹಾಕಿದ್ದೆ, ಸಿಪ್ಪೆ ಎಲ್ಲ ತೆಗೆದು ಅಷ್ಟು ಉಳ್ಕೊಂಡಿದೆ. ವೈಟ್ ಕಲರೇ ಆಗುತ್ತೆ, ಅದನ್ನು ತೊಳೆಯೋ ಮೆಥಡ್ ಸರಿಯಾಗಿ ಬರಬೇಕಷ್ಟೇ. ಅದು ಸ್ವಲ್ಪ ಜನ ಕಷ್ಟ ಅಂತ ಮಾಡಲ್ಲ, ಯಾಕಂದರೆ ನಮ್ಮನೆ ಬೆಳೀತಾರೆ ಹಳ್ಳೀಲಿ, ಅಲ್ಲಿಂದ ಕೊಟ್ಟು ಕಳಿಸ್ತಾರಲ್ವ, ನಾನು ಮಾಡ್ತೀನಿ. ಇದಕ್ಕೆ ಇಷ್ಟು ಅನ್ನ ಹಾಕಿದ್ದೀನಿ, 1 ಸ್ಪೂನ್ ಅಷ್ಟಿದೆ ಅನ್ನ ಅಷ್ಟೇ, ಜಾಸ್ತಿ ಏನಿಲ್ಲ. ಇವಾಗ ಚಳಿಗಾಲ ಅಲ್ವಾ, ಫರ್ಟಿಲೈಸ್ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ಅನ್ನ ಹಾಕಿದ್ರೆ ಆರಾಮಾಗಿ ಉಬ್ಬಿ ಬರುತ್ತೆ ನೋಡಿ, ಎಷ್ಟು ಫರ್ಟಿಲೈಸ್ ಆಗಿದೆ. ಮತ್ತು ತುಂಬ ಚೆನ್ನಾಗಿ ಇಡ್ಲಿ ಕೂಡ ಸ್ಮೂತಾಗಿ ಬಂತು, ಅಂದರೆ ಕೈಯಲ್ಲೇ ತೆಗಿಬೋದಿತ್ತು, ಅಷ್ಟು ಮಲ್ಲಿಗೆ ಹೂವಿನ ಥರ ಇಡ್ಲಿ ಬರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ. ಇವಾಗ ಇಡ್ಲಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟೇನು ಉಕ್ಕಿ ಹಾಳಾಗಿರಲಿಲ್ಲ, ಹೋದ ಸರಿ ಮಾಡಿದಾಗ ಉಕ್ಬಿಟ್ಟಿತ್ತು, ಫುಲ್ಲು ಜಾಸ್ತಿ ಅನ್ನ ಹಾಕಿದ್ದೆ ಅಂದ್ಕೊತೀನಿ. ಈ ಸರಿ ನೋಡಿ ಮೆಜರ್ಮೆಂಟಲ್ಲೇ ಹಾಕಿದ್ದೆ ಅನ್ನನ, ಅಷ್ಟೇಂತ ಉಕ್ಕಿರಲಿಲ್ಲ ಹಿಟ್ಟು. ಇವಾಗ ಇಡ್ಲಿದು ರೆಡಿ ಮಾಡಿಕೊಂಡೆ, ಒಂದು ಕಡೆ ಇಡ್ಲಿ ಮಾಡ್ಕೊತಿದ್ದೀನಿ. ಇವಾಗ ತರಕಾರಿ ಕುರ್ಮ ಮಾಡಲಿಕ್ಕೆ ಏನೆಲ್ಲ ಹಾಕ್ಕೊತಾ ಇದ್ದೀನಿ ಅಂದರೆ, ಈರುಳ್ಳಿ 1 ಹಾಕ್ಕೊತಾ ಇದ್ದೀನಿ, ಟೊಮೊಟೊ 3 ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಫುಲ್ಲು ದೊಡ್ಡದೇ ಹಾಕ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡು, ಬಾದಾಮಿ ಹಾಕ್ಕೊಂಡು 5 ನಿಮಿಷ ಹಾಗೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ಇವಾಗ ಎಲ್ಲ ಥರ ತರಕಾರಿ ಮನೇಲಿ ಏನಿದೆ ಆ ತರಕಾರಿಗಳು, ಹಾಗೆ ಸೊಪ್ಪುಗಳಲ್ಲಿ ಯಾವ ಥರ ಬೇರೆ ಸೊಪ್ಪಿದ್ರೂ ಓಕೆ. ನಾನು 2-3 ಥರ ಸೊಪ್ಪು ತೊಗೊಂಡಿದ್ದೀನಿ, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಮಸಾಲ ರುಬ್ಬಕ್ಕೆ ಸ್ವಲ್ಪ ಗಸಗಸೆ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗಸಗಸೆ ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಚಿಕ್ಕದು ಒಂದು ಬೌಲಲ್ಲಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಹಾಕ್ತಿಲ್ಲ. ಇವಾಗ ಕುಕ್ಕರ್ ಇಟ್ಟು ಏನೇನು ಹಾಕ್ತೀನಿ ಅನ್ನೋದನ್ನ ಮೆನ್ಷನ್ ಮಾಡ್ತೀನಿ. ಸ್ವಲ್ಪ ಆಯಿಲ್ ಹಾಕಿ ತರಕಾರಿ ಎಲ್ಲ ಒಗ್ಗರಣೆ ಮಾಡ್ಕೊತೀನಿ. ತರಕಾರಿ ಯಾವ ಥರ ಎಣ್ಣೆಲೇ ಕುಕ್ ಆಗಬೇಕು, ಸ್ವಲ್ಪ ಅದ್ರದ್ದು ಬಣ್ಣ ಚೇಂಜ್ ಆಗೋ ತನಕ ತರಕಾರಿನ ಎಣ್ಣೆಲೇ ಬೇಯಿಸ್ಕೊಬೇಕು. ಇವಾಗ ಈರುಳ್ಳಿ ಹಾಕಿದ್ದಾದಮೇಲೆ ಒಂದೊಂದಾಗಿ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ಸೊಪ್ಪು ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ತೀನಿ, ಯಾಕಂತ ಅಂದರೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ ತರಕಾರಿ ಸೊಪ್ಪು ಎಲ್ಲನೂ. ಸ್ವಲ್ಪ ಅದ್ರದ್ದು ಎಣ್ಣೆಲಿ ಫ್ರೈ ಮಾಡ್ತಾ ಇರಬೇಕಿದ್ರೆ, ಈಗ ತಗೊಂಡಿರ್ತೀವಲ್ಲ ತರಕಾರಿ, ಅದ್ರದ್ದು ಕ್ವಾಂಟಿಟಿ ಕಡಿಮೆ ಆಗುತ್ತೆ, ನೋಡ್ಬೋದಲ್ವ ನೀವು. ಅದು ಬೇಯ್ತಾ ಸೊಪ್ಪೆಲ್ಲ ಕಡಿಮೆ ಆಗುತ್ತೆ. ಕುಕ್ಕರ್ ತುಂಬ ಕಾಣಿಸ್ತಾ ಇತ್ತು, ಇವಾಗ ಸ್ವಲ್ಪ ಅರ್ಧ ಕಾಣಿಸ್ತಿದೆ ಅಲ್ವಾ. ಹಾಗೆಯೇ ಇವಾಗ ಉಪ್ಪು ಕೂಡ ಹಾಕಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋದಿದ್ರೆ ಮಾಡಬಹುದು, ಇಲ್ಲಾಂದರೆ ಬೇಡ. ಮಸಾಲ ರೆಡಿ ಮಾಡ್ಕೊಳೋದಿದ್ರೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋದ್ರಿಂದ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಈ ಸಾಂಬಾರು ಪೌಡರು ಮನೆಯದೇ, ಅದರಿಂದ ಹಾಕಿರೋದು. ಅದನ್ನು ಸ್ವಲ್ಪ ಫ್ರೈ ಮಾಡೋಣ, ಅಂದರೆ ಸ್ಮೆಲ್ ಹೋಗೋ ತನಕ, ಸಾಂಬಾರು ಪುಡಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿದ್ದಾದಮೇಲೆ ಮಸಾಲ ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕೋಣ. ನೀರು ತಕ್ಷಣ ಹಾಕೋದು ಬೇಡ, ಸ್ವಲ್ಪ ಮಸಾಲ ತರಕಾರಿಗೆ ಹಿಡಿಯೋ ಥರ ಹಾಗೆಯೇ ಕೈ ಆಡಬೇಕು, ಇಲ್ಲಾಂದರೆ ಅದು ತಳ ಹತ್ತೋದು ಜಾಸ್ತಿ ಇರುತ್ತೆ. ಅದರಿಂದ ಹಾಗೆ ಕೈ ಆಡಿದ್ದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ನಮಗೆ ಇಡ್ಲಿಗೆ ಸಾಂಬಾರು ಎಷ್ಟಾಗಬೇಕು ಅಷ್ಟು ನೀರು ಹಾಕೋಣ. ನೀರು ಹಾಕಿದ್ದಾದಮೇಲೆ ಒಂದು ಅಥವಾ 2 ವಿಜಲ್ ಕೂಗಿಸ್ಕೊಂಡ್ರೆ ಮುಗೀತು ನೋಡಿ. ಇಷ್ಟೇ ನೋಡಿ ತರಕಾರಿ ಕುರ್ಮ. ಈಸಿಯಾಗಿ ಮಾಡ್ಕೊಬೋದು. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು, ನಾನು ಮಾಡಿರೋ ಥರನೇ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಇಡ್ಲಿ ಅಂತೂ ಮಲ್ಲಿಗೆ ಹೂ ಥರ ಬಂದಿತ್ತು, ನೋಡಬಹುದು ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತ. ಅಂದರೆ ಬ್ರೆಡ್ ಥರ ಕಾಣಿಸ್ತಾ ಇತ್ತು. ಮಕ್ಕಳುಗಳಿದ್ರೆ ಮನೇಲಿ ಹಾಗೆ ಕೈಯಲ್ಲಿ ಹಿಡ್ಕೊಂಡೇ ಬೇಕಿದ್ರೂ ತಿನ್ಬೋದು, ಅಷ್ಟು ಸ್ಮೂತಾಗಿ ಬಂದಿತ್ತು. ನಾನು ತೋರಿಸಿರೋ ಮೆಜರ್ಮೆಂಟಲ್ಲೇ ಮಾಡಿ, ನಿಮಗೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಇಡ್ಲಿ ಜೊತೆಗೆ ಕುರ್ಮನೂ ಒಳ್ಳೆ ಕಾಂಬಿನೇಷನ್. ತರಕಾರಿ ಕುರ್ಮ ಟ್ರೈ ಮಾಡೋದನ್ನ ಮಿಸ್ ಮಾಡಬೇಡಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಇದೇ ಥರ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ